See, now let me make it very clear. Whatever is made in GBA is made in this. ಚೆಕ್ ಮಾಡ್ಕೊಂಡು ಹೇಳಿ. I will read out what is the decision of the cabinet, exact decision. ಕರ್ನಾಟಕ ವ್ಯವಹಾರಗಳ ನಿರ್ವಹಣೆ 1977 ಅನುಸೂಚಿ ನಿಯಮ 28 ಅನುಸಾರ ಈ ಕೆಳಕಂಡ ಅಂಶಗಳ ಬಗ್ಗೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಾಯ್ದೆ ಅನ್ವಯ ಉಲ್ಲಂಘಿಸಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿ ಬಿ ಖಾತಾ ನಿವೇಶನ, ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಅಥವಾ ಪ್ಲಾಟ್ಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವ ಷರತ್ತಿಗೊಳಪಟ್ಟು ಎ ಖಾತಾ ನೀಡಲು ಅನುಮೋದಿಸಿದೆ. ಯಾಕೆಂದ್ರೆ ಸರ್ ಈಗ ಲಾಸ್ಟ್ ಕ್ಯಾಬಿನೆಟ್ ಅಲ್ಲೇ ಜಿಬಿಎದು ಒಂದ್ 3-4 ಕ್ಯಾಬಿನೆಟ್ ಹಿಂದೆನೆ ನೀವು ಜಾರಿಗೆ ತಂದಿದ್ರಿ. ಇನ್ನೂ ಕೂಡ ಈಗ ಅಪ್ಲಿಕೇಶನ್ ಹಾಕಿ ಸಿಕ್ಕಿರೋ ನಾಗರಿಕರಿಗೆ ಏನು ಒಂದೇ ಒಂದು ಏಕಾತ ಆಗಿಲ್ಲ ಅನ್ನೋ ಮಾಹಿತಿ ಬಂದಿದೆ. ಅಂದ್ರೆ ಅದ್ರಲ್ಲಿ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಇಟ್ಕೊಂಡು ಮತ್ತೆ ಸ್ಟೇಟ್ಗೆ ಯಾಕೆ ಅದನ್ನ ಅಪ್ಲೈ ಮಾಡ್ತಾ ಇದ್ದೀರಾ? ಅಲ್ಲ, ಅದನ್ನು ಮಾಡಿದ್ದೇ ಟು ಈಸ್ ಫಾರ್ ದಿ ಸಿಟಿಜನ್ಸ್, ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಅಲ್ಲೇನಾದರೂ ಅನಾನುಕೂಲ ಆಗಿದೆ ಅಂದರೆ, ಆ ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ಅದೇ ತತ್ವದ ಹಿನ್ನೆಲೆಯೊಳಗೆ ಈ ಒಂದು ನಿರ್ಣಯ ಕೈಗೊಂಡು ಬೆಂಗಳೂರಿಗಿದ್ದದ್ದು ಸಣ್ಣ ನಗರಗಳಿಗೂ ಸಹಿತ ಅಪ್ಲಿಕೇಬಲ್ ಆಗ್ತದೆ. ಬಿ ಖಾತಾ ಈ ಖಾತಾ ಅಲ್ಲ, ಎ ಖಾತಾನೇ. ನೋಡಿ, ಅಸ್ತಿತ್ವ ಅಲ್ಲ, ಒನ್ ಸೆಕೆಂಡ್, ಫಾರ್ ದ ಬೆನಿಫಿಟ್ ಆಫ್ ಆಲ್ ಆಫ್ ಅಸ್, ಅಸ್ತಿತ್ವದಲ್ಲಿರುವ ಕಟ್ಟಡವು ಕರ್ನಾಟಕ ಪೌರಸಭೆ ಕಾಯ್ದೆ 1964 ಕಲಂ 187 ಮತ್ತು ಕರ್ನಾಟಕ ಪೌರ ನಿಗಮಗಳ ಕಾಯ್ದೆ 1976 ಕಲಂ 300 ಅಥವಾ KTCP ಕಾಯ್ದೆ 1961 ಅಡಿಯಲ್ಲಿ ಅಥವಾ ಸದರಿ ಕಾಯ್ದೆಗಳಡಿ ಮಾಡಲಾದ ನಿಯಮಗಳನ್ವಯ ಕಟ್ಟಡ ಪರವಾನಗಿ ನೀಡಲು ಅರ್ಹವಾಗಿದ್ದಲ್ಲಿ ಕಟ್ಟಡ ಪರವಾನಗಿ ನೀಡುವುದು, ನಂತರದಲ್ಲಿ ಸದರಿ ಪ್ಲಾಟ್ಗಳಿಗೆ ಎ ಖಾತಾ ನೀಡುವುದು. ಈ ಖಾತಾ ಅಲ್ಲ. As regards number of properties are concerned, that is not available. If I get, I will convey to you. No, for all. ಅಲ್ಲ, ಈಗ ಅವೆಲ್ಲ ಮತ್ತು ಇದ್ರೊಳಗೂ GBAದೊಳಗೆ ಮಾಡಿಫೈ ಆಗಿವೆಲ್ಲ. same parameters are applied here. I don't know. I can't reply your question as of now. Let me get myself acquainted with the subject. A number of properties illa ನಮ್ಮ ಹತ್ರ ಈಗ ಸದ್ಯ. ಇದು ಒಂದು ತಮಗೆ ಹೇಳಿದ್ನಲ್ಲ, ನಂಬರ್ ಆಫ್ ಪ್ರಾಪರ್ಟೀಸ್. ಒನ್ ಸೆಕೆಂಡ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ
ಅಂದಾಜು 10 ಲಕ್ಷ ಈ ರೀತಿಯ ಆಸ್ತಿಗಳಿರುತ್ತವೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಮಾರ್ಗಸೂಚಿ ಯಾಕಂದ್ರೆ 5% ಮಾಡಿದ್ರೆ ಆ ವೈಲೇಷನ್ ದಂಡ ಎಷ್ಟು ಏನು ಅನ್ನೋದನ್ನು ಇವತ್ತು ನಿರ್ಣಯ ಮಾಡಿಲ್ಲ. ದೋಸ್ ವಿಲ್ ಬಿ ಸ್ಪೆಸಿಫೈಡ್ ಇನ್ ರೂಲ್ಸ್. ಯಾಕಂದ್ರೆ ಜಿಬಿಎಗೆ 5% ಅಂತ ಮಾಡಿದ್ರೆ ಅಲ್ಲ, ಇದಕ್ಕೆಷ್ಟು ಅನ್ನೋದನ್ನು ಗೌರ್ಮೆಂಟ್ ಆರ್ಡರ್ ವಿಲ್ ಸ್ಪೆಸಿಫೈ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಪಾರ್ಡನ್ ಪ್ಯೂರ್ಲಿ ಅನಾಥರೈಸ್ಡ್ ಇರೆಗ್ಯುಲಾರಿಟಿ ಇರುವಂತ ಪ್ರಾಪರ್ಟೀಸ್ ಅದಕ್ಕೆ ಏಕಾತ ಕೊಡೋದು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ರೆಗ್ಯುಲರೈಸೇಷನ್ ಆಫ್ Yeah, it is done. Not only in this, in other things also. When we condone the deficiency or violation by penalizing or by total exempting, whatever it is, the wrong or the partial deviation is regularized. This regularization is there since beginning only. Now it has been enhanced, little enhanced. No, sir. Vikasa, what we are given to understanding is that Vikasa is given to unauthorized properties for only the purpose of collecting property tax, not regularization. It has nothing to do with regularization. When you give Ekata to them, it amounts to regularization. No, see, supposing if we are to regularize, we penalize him. Vikata ಇವಾಗ ಮಾಡಿದ್ದೇನಂತಂದ್ರೆ Vikata is for the purpose of collecting tax. So you must convert it to Ekata. That is disguised form No. of Vikata. Now Not Ekata. now I am telling it is Ekata. Sir, Ekata. again and again you are telling, but you will write. Right. Right now I read out the very We have doubt because Ekata model. right. If there is any modification is required, rectification of what I said is required, I will come back to you. Right. What is that difference if it is B Kata and if the B Kata is to be continued and if it is made E Kata, what is that difference? Let me tell you, sir. Please allow me to tell. Yeah. See, So we'll discuss that later. We'll discuss that later. ತುಂಬಾ important ಇದೆ ಯಾಕಂದ್ರೆ Right. how much revenue are you hoping to generate with this regularization? 10 lakh properties will be perhaps coming under this scheme. What is the revenue? I don't know. It cannot be just estimated like that because there will be deviations of different kinds, So like different kinds of deviation will have different percentage of penalty. Yes. We have 5%, 10%, 20%, 30%. It all differs. ಅಪಾರ್ಟ್ಮೆಂಟ್ಸ್ ಲ್ಯಾಂಡ್ ಅವರ ಹೆಸರಿನಲ್ಲಿ ಇರೋದೇ ಇಲ್ಲ, ನೀವು ಹೆಂಗೆ ಏಕತೆ ಕೊಡ್ತೀರಾ? ಅದು ಪ್ರಾಪರ್ಟಿನೇ ಅದು ಬದಲ್ಲ. ಅದು ಅದು ಬೇರೆ ಪ್ರಶ್ನೆ ಆಯ್ತದು. ಅಪಾರ್ಟ್ಮೆಂಟ್ ನೀವು ಹೇಳಿದ್ರಲ್ಲ, ಅಲ್ಲಲ್ಲ, ಆ ವಿಷಯ ಇದಕ್ಕೆ ಸಂಬಂಧ ಇಲ್ಲ. ಅಪಾರ್ಟ್ಮೆಂಟು ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಮೊದಲು ದ ಹೋಲ್ ಅಪಾರ್ಟ್ಮೆಂಟ್ ವಾಸ್ ಟು ಬಿ ಇನ್ ದ ನೇಮ್ ಆಫ್ ದ ಪರ್ಸನ್ ಹೂ ಓನ್ಸ್ ದ ಲ್ಯಾಂಡ್. Now those apartments are now given to individuals. ಈಗ ನೀವು ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ರಿ ಅಂದ್ರೆ ಅಪಾರ್ಟ್ಮೆಂಟ್ ಮಾಲಕತ್ವನ ನಿಮಗಿರ್ತದೆ, ಮೊದಲು ಇರಲಿಲ್ಲ. ಅದಕ್ಕಾಗಿಯೇ ಕಾನೂನಿನ ಬದಲಾವಣೆಗಳು ಬಂದವು.